ಕರ್ನಾಟಕ ಸರ್ಕಾರ ಹಾಗೂ ಕರ್ನಾಟಕ ಪೊಲೀಸಿನ ಹೊಸ ಕಾರ್ಯಕ್ರಮದ ಬಗ್ಗೆ ಹೇಳಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದೀವಿ. ಈ ಒಂದು ಕಾರ್ಯಕ್ರಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹಾಗೂ ಎಲ್ಲ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇಂಥ ಕಾರ್ಯಕ್ರಮಗಳು ನಡೆಯಲಿದೆ. ಈ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ರಾಜ್ಯವನ್ನು ಡ್ರಗ್ ಫ್ರೀ ಕರ್ನಾಟಕ ಅಂದರೆ ಮಾದಕ ವಸ್ತು ಮುಕ್ತ ರಾಜ್ಯವನ್ನು ಏನು ಘೋಷಣೆ ಮಾಡಿತ್ತು ಅದರ ಅಡಿಯಲ್ಲಿ ಈ ಕಾರ್ಯಕ್ರಮಗಳು ನಡೆಯಲಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಈ ಮಾದಕ ವಸ್ತುಗಳ ಬಗ್ಗೆ, ಡ್ರಗ್ಸ್ಗಳ ಬಗ್ಗೆ ಈಗಾಗಲೇ ನಾವು ಭಾಳಷ್ಟು ಸೀರಿಯಸ್ ಆಗಿದ್ದೀವಿ, ಭಾಳ ಗಂಭೀರವಾಗಿ ಇದನ್ನು ತಗೊಂಡು ಈಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಸಾಕಷ್ಟು ಕ್ರಮಗಳು ಆಗಿದೆ. ಅದರಲ್ಲಿ ವಿಶೇಷವಾಗಿ ಇದರ ಅಡಿಯಲ್ಲಿ ನಾವು ಅನೇಕ ಪ್ರಕರಣಗಳನ್ನು ರಾಜ್ಯಾದ್ಯಂತ ಹಾಗೂ ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಪ್ರಕರಣವನ್ನು ನಾವು ದಾಖಲು ಮಾಡಿದ್ದೀವಿ. ಆ ಪ್ರಕರಣಗಳು ನಾವು ಯಾರು ಪೆಡ್ಲರ್ಸ್ ಇದ್ದಾರೆ ಅಂದರೆ ಯಾರು ಡ್ರಗ್ಸ್ ಮಾರಾಟ ಮಾಡ್ತಾರೆ ಅಂಥವ್ರ ಮೇಲೆ ಕೇಸ್ ಮಾಡಿದ್ದೀವಿ, ಯಾರು ಕನ್ಸ್ಯೂಮ್ ಮಾಡ್ತಾರೆ ಅಂಥವ್ರ ಮೇಲೆ ಕೇಸ್ ಮಾಡಿದ್ದೀವಿ, ಯಾರು ತಮ್ಮ ಹೊಲದಲ್ಲಿ ಗಾಂಜಾನ ಬೆಳೆಸ್ತಾರೆ ಅಂಥವ್ರ ಮೇಲೆ ಕೇಸ್ ಮಾಡಿದ್ದೀವಿ, ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಗಾಂಜಾನ ಕೂಡ ನಾವು ಜಪ್ತಿ ಮಾಡಿದ್ದೀವಿ. ಅದ್ರ ವಿವರಗಳನ್ನು ನಾನು ಆಮೇಲೆ ಹೇಳ್ತೀನಿ. ಒಂದು ಕಡೆ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ, ಇನ್ನೊಂದು ಕಡೆ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸು ಕೂಡ ನಾವೆಲ್ಲ ಕಡೆ ಮಾಡಿದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿದೆ, ಅನೇಕ ಶಾಲಾ ಕಾಲೇಜ್ಗಳಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದೀವಿ. ಬೇರೆ ಬೇರೆ ಕಡೆ ಹೋಗಿ ಕೂಡ ನಾವು ಅವೇರ್ನೆಸ್ ಪ್ರೋಗ್ರಾಮನ್ನು ರಾಜ್ಯಾದ್ಯಂತ ನಾವು ಮಾಡಿದ್ದೀವಿ. ಸೊ ಇದನ್ನು ಮೇನ್ಲಿ ಈ ನಾವು ಕೇಸಸ್ ಹಾಕೋದು, ಅವೇರ್ನೆಸ್ ಮಾಡೋದು, ಈ ಡ್ರಗ್ಸಿಗೆ ಏನು ಡಿಮ್ಯಾಂಡ್ ಇದೆ ಮತ್ತು ಸಪ್ಲೈ ಏನಾಗುತ್ತೆ ಅದನ್ನು ಕಡಿವಾಣ ಹಾಕೋಕ್ಕೆ ಏನು ಪೆಡ್ಲರ್ಸ್ನ ಹಿಡಿದು ಈ ಸಪ್ಲೈಯನ್ನು ನಿಯಂತ್ರಣ ಮಾಡೋದು, ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ಮಾಡಿ ಏನು ಡಿಮ್ಯಾಂಡ್ ಇದೆ ಸಾರ್ವಜನಿಕರಿಂದ, ವಿಶೇಷವಾಗಿ ವಿದ್ಯಾರ್ಥಿಗಳಿಂದ ಏನು ಡಿಮ್ಯಾಂಡ್ ಇದೆ ಅದನ್ನು ಕಂಟ್ರೋಲ್ ಮಾಡೋದು. ಸೊ ಈ ರೀತಿ ಸಪ್ಲೈ ಮತ್ತು ಡಿಮ್ಯಾಂಡನ್ನು ಕಂಟ್ರೋಲ್ ಮಾಡೋಕ್ಕೆ ನಾವು ಈಗಾಗಲೇ ಅನೇಕ ಕಾರ್ಯಕ್ರಮ ನಾವು ರೂಪಿಸಿದ್ದೀವಿ. ಇದನ್ನು ಇನ್ನೂ ಹೆಚ್ಚಿಗೆ ಕಾರ್ಯರೂಪಕ್ಕೆ ತರೋಕ್ಕೆ, ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಈ ಫೈಟ್ ಅಗೇನ್ಸ್ಟ್ ಡ್ರಗ್ಸ್ ಏನಿದೆ ಇದನ್ನು ಇನ್ನೂ ಹೆಚ್ಚಿಗೆ ಒಂದು ಪರಿಣಾಮಕಾರಿಯಾಗಿ ಆಗೋಕ್ಕೆ ಮತ್ತು ಅದಕ್ಕೆ ರಿಸಲ್ಟ್ ಇನ್ನೂ ಜಾಸ್ತಿ ಆಗುವ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರ ನೇತೃತ್ವದಲ್ಲಿ 2 ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೀವಿ. ಒಂದು ಆಪರೇಷನ್ ರೈಸ್ RISC ಮತ್ತು ಇನ್ನೊಂದು ಬೇಡ ಬ್ರೋ ಅಂತ ಉಪಕ್ರಮಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ವಿ ಇಡೀ ರಾಜ್ಯದಂತ. ಈ ಆಪರೇಷನ್ ರೈಸ್ RISC ಇದರ ಅರ್ಥ ಒಂದು R ಅಂದರೆ ರೆಫ್ಯೂಸ್ ಅಂದರೆ ನಿರಾಕರಣೆ. ನಾವು ಸಾರ್ವಜನಿಕರಲ್ಲಿ ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವರಿಗೆ ಒಂದು ಅವೇರ್ನೆಸ್ ಮೂಡಿ ಈ ಡ್ರಗ್ಸನ್ನು ತಗೊಳ್ಳೋಕ್ಕೇ ನಿರಾಕರಣೆ ಮಾಡಿದ್ರೆ ಸಾಕಷ್ಟು ಪರಿಣಾಮ ಈ ಏನು ಫೈಟ್ ಅಗೇನ್ಸ್ಟ್ ಡ್ರಗ್ಸ್ ಇದೆ ಅದಕ್ಕೆ ನಾವು ಮಾಡ್ಬೋದು. ಅದ್ರ ಜೊತೆಗೆ ಇನ್ಫಾರ್ಮ್ ಅಂದರೆ ಮಾಹಿತಿ ನೀಡೋದು, 3ನೇದು ಸಪೋರ್ಟ್ ಹಾಗೂ ಈ ಎಂಪವರ್. ಸೊ ಹಾಗಾಗಿ ರೈಸ್ ಅಂತ ಈ ಕಾರ್ಯಕ್ರಮದ ಅಡಿಯಲ್ಲಿ ಈಗಾಗಲೇ ನಾನು ಹೇಳಿದೆ, ಈ ಹಿಂದೆ ಪೊಲೀಸ್ ಇಲಾಖೆ ವತಿಯಿಂದ ಸಾಕಷ್ಟು ಕ್ರಮಗಳು ಆಗಿದೆ. ಆದರೆ ಈಗ ಈ ರೈಸ್ ಏನು ನಾವು ಹೊಸ ಕಾರ್ಯಕ್ರಮ ಮಾಡ್ತೇವೆ ಅದರಲ್ಲಿ ಬರೀ ಪೊಲೀಸ್ ಇಲಾಖೆ ಅಲ್ಲದೆ ಸರ್ಕಾರದ ಇನ್ನೂ ಬೇರೆ ಬೇರೆ ಇಲಾಖೆಯವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಶಿಕ್ಷಣ ಇಲಾಖೆ ಇರ್ಬೋದು, ರೆವಿನ್ಯೂ ಇಲಾಖೆ ಇರ್ಬೋದು, ಮತ್ತು ಇನ್ನೂ ಈ ಥರ ಬೇರೆ ಬೇರೆ ಇಲಾಖೆಯವರು ಒಂದು ಸರ್ಕಾರದಿಂದ ನಾವು ಈ ಕ್ರಮಗಳನ್ನು ಕೈಗೊಳ್ತೀವಿ. ಅದಲ್ಲದೆ NGOs, ಪೋಷಕರು, ಸಾರ್ವಜನಿಕರು, ಈ ರೀತಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಫೈಟ್ ಅಗೇನ್ಸ್ಟ್ ಡ್ರಗ್ಸ್ ಏನಿದೆ ಅದನ್ನು ಪರಿಣಾಮಕಾರಿಯಾಗಿ ನಾವು ನಿಯಂತ್ರಣ ಮಾಡೋಕ್ಕೆ ಇವರೆಲ್ಲರ ಒಂದು ಸಹಯೋಗದಿಂದ ಪೊಲೀಸ್ ಇಲಾಖೆ, ಕಂದಾಯ, ಸಾರಿಗೆ, ಉನ್ನತ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ, ಆರೋಗ್ಯ ಮತ್ತು ಔಷಧ ನಿಯಂತ್ರಣ ಇಲಾಖೆ, ಸೊ ಈ ರೀತಿ ವಿವಿಧ ಇಲಾಖೆಯವ್ರದ್ದು ಒಂದು ಸಹಕಾರದಿಂದ ನಾವು ಈ ಆಪರೇಷನ್ ರೈಸನ್ನು ನಾವು ಕಾರ್ಯರೂಪಕ್ಕೆ ತರ್ತೀವಿ. ಅದಲ್ಲದೆ ಈಗಾಗಲೇ ಕರ್ನಾಟಕ ಸರ್ಕಾರ ಕೆಲವೊಂದು ಮಹತ್ವದ ಹೆಜ್ಜೆಗಳು ಹಾಗೂ ನಿರ್ಧಾರಗಳನ್ನು ಕೂಡ ತಗೊಂಡಿದೆ. ಒಂದು ಅದರಲ್ಲಿ ANTF ಅಂದರೆ ಆ್ಯಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್, ಇದನ್ನು ಸ್ಥಾಪನೆ ಈಗಾಗಲೇ ಮಾಡಲಾಗಿದೆ. ಅದರ ಅಡಿಯಲ್ಲೂ ಕೂಡ ಸಾಕಷ್ಟು ಕೆಲಸಗಳು ಆಗ್ತಾ ಇದೆ. ಅದಲ್ಲದೆ ನಾವು ಒಂದ್ಸಲ ಪ್ರಕರಣ ದಾಖಲಾದಮೇಲೆ ಅದು ನ್ಯಾಯಾಲಯದಲ್ಲಿ ಶೀಘ್ರದಲ್ಲಿ ನಾವು ವರದಿ ಕೊಟ್ಟು
ಬೇಗ ಚಾರ್ಜ್ ಶೀಟ್ ಮಾಡಿ ಟ್ರಯಲು ಕೂಡ ಬೇಗ ಮುಗಿದು ಆರೋಪಿಗಳಿಗೆ ಶಿಕ್ಷೆ ಆಗುವಂಥ ಕ್ರಮಗಳನ್ನು ಕೂಡ ನಾವು ತಗೊಳ್ತಾ ಇದ್ದೀವಿ. ಅದರಲ್ಲಿ ಒಂದು ವಿಶೇಷವಾಗಿ ಅನೇಕ ಸಲ ನಾವು ಚಾರ್ಜ್ ಶೀಟ್ ಮಾಡೋಕ್ಕೆ ಕೆಲವೊಂದು ಟೆಕ್ನಿಕಲ್ ರಿಪೋರ್ಟ್ಸ್ ಆಗಿರ್ಬೋದು, FSL ರಿಪೋರ್ಟ್ಸ್ ಬರೋದು ತಡ ಆಗಿರುತ್ತಾರೆ. ಹಾಗಾಗಿ FSLಗೂ ಕೂಡ ಅದನ್ನು ಸ್ಟ್ರೆಂಥನ್ ಮಾಡಿ ಈ ಏನೇನು FSL ರಿಪೋರ್ಟ್ಸ್ ಇದೆ ಅದನ್ನು ಕೂಡ ಬೇಗ ಬಂದು ನಾವು ಚಾರ್ಜ್ ಶೀಟ್ ಬೇಗ ಮಾಡುವಂಥ ಕೂಡ ವ್ಯವಸ್ಥೆನೂ ಕೂಡ ಈ ಆಪರೇಷನ್ ರೈಸ್ ಅಡಿಯಲ್ಲಿ ಇಂಥ ಕ್ರಮಗಳನ್ನು ನಾವು ತಗೊಳ್ತಾ ಇದ್ದೀವಿ. ಅದಲ್ಲದೆ ಇನ್ನೊಂದು, ಈಗಾಗಲೇ ನಾನು ಹೇಳಿದೆ, ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ, ನಾವು ಎಷ್ಟು ಕೇಸಸ್ ಮಾಡಿದ್ದೀವಿ, ಅದರಲ್ಲಿ ಭಾಳಷ್ಟು ಜನ ವಿದ್ಯಾರ್ಥಿ ಅದು ಕನ್ಸರ್ನ್ ಆಫೀಸರ್ ಗಮನಕ್ಕೆ ತರ್ತೀವಿ. ಈಗ ಐ ಕ್ಯಾನ್ ಟಾಕ್ ಅಬೌಟ್ ಬಿಜಾಪುರ್ ಆ್ಯಂಡ್ ನಮ್ಮ 5 ಡಿಸ್ಟ್ರಿಕ್ಟ್ಸ್. ನೀವು ಹೇಳೋದು ಕನ್ಸರ್ನ್ ಆಫೀಸರ್ ಗಮನಕ್ಕೆ ನಾವು ತೊಗೊಂಡ್ಬರ್ತೀವಿ. ಒಂದು ಸಲಹೆ ಈಗ ನಾವು ಏನಂದ್ರೆ ಸೋಷಿಯಲ್ ಮೀಡಿಯಾ ಕೆಲವರು ಇದು ಆಗಿ ಟ್ವೀಟ್ ಮಾಡಿರ್ತಾರೆ, ಅವರಿಂದ ಮಾಡಿದ್ರೆ ಅನುಕೂಲ ಆಗ್ತದೆ. ನಾ ಯಾವ ತರ ಇದ್ದೆ ಮೊದಲು, ಈಗ ನಮಗೆ ಒಳ್ಳೆದಾಗಿದೆ. ಗುಡ್ ಸಜೆಷನ್. ಡೆಫಿನೆಟ್ಲಿ ಯಾರು ಹಿಂಗೆ ಎಡಿಕ್ಟ್ ಆಗಿ ಡಿ ಅಡಿಕ್ಷನ್ ಸೆಂಟರ್ ಇಂದ ಹೊರಗೆ ಬಂದು ಚೆನ್ನಾಗಿದ್ದಾರೆ ಅವರಿಂದನೂ ನಾವು ಕೆಲವೊಂದು ಸಣ್ಣ ಟಾಕ್ಸ್ ಕೊಡ್ತೇವೆ. ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳು ಸುತ್ತಮುತ್ತ ಈ ರೀತಿ ಚಟುವಟಿಕೆಗಳು ಏನಾದರೂ ಕಂಡು ಬಂದಿರೋದು ಅಲ್ಲ. ಈಗ ಅದಕ್ಕೇನೆ ಈ ಎರಡನೇ ಹಂತದ ಕಾರ್ಯಕ್ರಮ ಏನಿದೆ ಅಂತಂತಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಸ್ಕೂಲ್ ಆ್ಯಂಡ್ ಕಾಲೇಜಸ್. ಸೊ ಈಗಾಗಲೇ ಆಲ್ರೆಡಿ ಎವ್ರಿ ಇಯರ್ ನಾವು ಮಾಡ್ತಾನೆ ಇರ್ತೀವಿ. ಸ್ಕೂಲು ಕಾಲೇಜಸ್ಸು ಸುತ್ತಮುತ್ತಲು ಪೋಕ್ಟಾ ಕಾಯ್ದೆ ಆಗಿರ್ಬೋದು ಅಥವಾ ಸಿಗರೇಟು, ತಂಬಾಕು ಅದನ್ನು ಮಾಡ್ತಾನೆ ಇರ್ತೀವಿ. ಸೊ ಈ ವರ್ಷನೂ ಕೂಡ ನಾವು NDPS ಅಡಿಯಲ್ಲಿ ಪ್ರತಿಯೊಂದು ಸ್ಕೂಲು, ಹೈಸ್ಕೂಲು, PUC, ದೆನ್ ಡಿಗ್ರಿ, ಸೊ ವಿ ಆರ್ ಟಾರ್ಗೆಟಿಂಗ್ ದೋಸ್ ಇನ್ಸ್ಟಿಟ್ಯೂಷನ್ಸು. ಮೊದಲನೇ ಹಂತದಲ್ಲಿ ನಾವು ಇವತ್ತು ಒಂದು ರೀತಿ ಇದನ್ನು ಕಾರ್ಯಾರಂಭ, ಇವತ್ತಿನ ಕಾರ್ಯಕ್ರಮ. ಎರಡನೇ ಹಂತದಲ್ಲಿ ಎಲ್ಲ ಠಾಣಾ ಮಟ್ಟದಲ್ಲಿ, ಸೊ ಬೀಟ್ ಲೆವೆಲ್ದಲ್ಲಿ ಈ ಕಾರ್ಯಕ್ರಮ ಏನು ಇವತ್ತು ನಡೆಯುತ್ತೆ ಅದು ರೆಪ್ಲಿಕೇಟ್ ಆಗುತ್ತೆ. ಸೊ ಮೂರನೇ ಹಂತದಲ್ಲಿ ಸರ್ ಹೇಳಿದಾಗೆ ಅದು ಶಾಸಕರು ಮತ್ತು ಸಚಿವರ ನೇತೃತ್ವದಲ್ಲಿ ಮೂರನೇ ಹಂತ ತಾಲೂಕಾ ಮಟ್ಟದಲ್ಲಿ ಅದನ್ನು ನಡೆಯುತ್ತೆ. ಸೊ ದಟ್ ಈಸ್ ಹೌ ವಿ ಆರ್ ಪ್ಲಾನಿಂಗ್. ಇದುವರೆಗೆ ಯಾವುದು ಆ ರೀತಿ ಪತ್ತೆ ಆಗಿದೆ?